ನಮಸ್ತೆ ಆತ್ಮೀಯ ಸಾಧಕ ವಿದ್ಯಾರ್ಥಿಗಳೇ. ಚತುರ್ವಿಧ ಜೀವನ ವಿಭಾಗಗಳನ್ನು ಸೋಲ್ ಹೀಲಿಂಗ್ ಮೂಲಕ ಶುದ್ಧೀಕರಿಸಿ ಅವುಗಳನ್ನು ಸಮೃದ್ಧೀಕರಣಗೊಳಿಸುವ ಈ ಧ್ಯಾನ ಅಭಿಯಾನಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ, ಸುಸ್ವಾಗತ. ಈ ಸಾಧನೆ ಮಾಡುವ ಸಮಯದಲ್ಲಿ ಹಸಿವಿರಬಾರದು ಅಥವಾ ಆಗಷ್ಟೇ ಊಟ ಮಾಡಿರಬಾರದು. ಶೌಚಕ್ರಿಯೆಗಳನ್ನು ಮುಗಿಸಿ ಬ್ರಷ್ ಮಾಡಿ ನಂತರ ಸ್ನಾನ ಅಥವಾ ಚೆನ್ನಾಗಿ ಕೈಕಾಲು ಮುಖ ತೊಳ್ಕೊಂಡು ಶುಭ್ರವಾದ ಹಾಗೂ ಸಡಿಲವಾದ ವಸ್ತ್ರಗಳನ್ನು ಧರಿಸಿ ನಾಡಿ ಶುದ್ಧಿಯ ನಂತರ ಪ್ರಶಾಂತವಾದ ಜಾಗದಲ್ಲಿ ಕುರ್ಚಿಯ ಮೇಲೆ ಬೆನ್ನು ನೇರವಾಗಿ ಇರಿಸಿ ಕುಳಿತು ಶ್ರವಣ ಸಾಧನದ ಮೂಲಕ ಅಂದರೆ ಹೆಡ್ಫೋನ್ ಮೂಲಕ ಈ ಮಾರ್ಗದರ್ಶನವಿರುವ ಧ್ವನಿ ಸುರುಳಿಯನ್ನು ಕೇಳುತ್ತಾ ಅಭ್ಯಾಸ ಮಾಡುವುದು ಸೂಕ್ತವಾದುದು. ಈ ಸಾಧನೆಗೆ ಸುಮಾರು 30ರಿಂದ 40 ನಿಮಿಷಗಳ ಸಮಯಾವಕಾಶವನ್ನು ಇರಿಸಿಕೊಂಡು ಏಕಾಂತ ಸ್ಥಳದಲ್ಲಿ, ಸ್ವಚ್ಛ ಗಾಳಿ, ಮಂದ ಬೆಳಕಿರುವ ಸ್ಥಳದಲ್ಲಿ ಈ ಅಭ್ಯಾಸ ಮಾಡುವುದು ಸೂಕ್ತ. ವಾಹನವನ್ನು ಚಾಲಿಸುವಾಗ ಅಥವಾ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುವಾಗ ಈ ಅಭ್ಯಾಸವನ್ನು ಮಾಡಲೇಬಾರದು. ಇದನ್ನು ನೆನಪಲ್ಲಿಡಿ. ನಾನು ವಿವರಿಸಿದ ಮೇಲ್ಕಂಡ ಎಲ್ಲ ಅಂಶಗಳನ್ನು ಮನನ ಮಾಡಿಕೊಂಡು ಸೂಕ್ತ ತಯಾರಿಯೊಂದಿಗೆ ಸೋಲ್ ಹೀಲಿಂಗ್ ಚಿಕಿತ್ಸಕ ಧ್ಯಾನ ಮಾಡಲು ತಯಾರಾಗಿ. ಈಗ ಕುರ್ಚಿಯ ಮೇಲೆ ಕುಳಿತು ಬೆನ್ನು ನೇರ ಇರಿಸಿ ಇಡೀ ದೇಹವನ್ನು ಆರಾಮವಾಗಿರಿಸಿ ಪಾದಗಳನ್ನು ನೆಲದ ಮೇಲಿರಿಸದೆ ಪಾದಗಳ ಕೆಳಗಡೆ ಒಂದು ಮ್ಯಾಟ್ ಅಥವಾ ಕಂಬಳಿಯನ್ನು ಹಾಕಿಕೊಂಡು ಅದರ ಮೇಲೆ ಪಾದಗಳನ್ನು ಇಟ್ಟು ನಿಧಾನವಾಗಿ ಕಣ್ಮುಚ್ಚಿ ಇಡೀ ಶರೀರದಲ್ಲಿ ಆರಾಮವನ್ನು, ಹಗುರತೆಯನ್ನು ಸ್ವಲ್ಪ ಕಾಲ ಹಾಗೇ ಅನುಭವಿಸ್ತಾ ವಿರಮಿಸಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಮ್ಮ ಉಸಿರಾಟಗಳು ಸಹಜವಾಗಿರಲಿ. ಮೈ ಮನಗಳಲ್ಲಿ ಸಂಪೂರ್ಣ ವಿಶ್ರಾಂತಿಯ ಅನುಭವದ ನಂತರ ನಾವೀಗ ಸೋಲ್ ಪ್ರೇಯರ್ ಮಾಡೋಣ. ನನ್ನಂತೆ ನೀವು ಕೂಡ ಮನಸ್ಸಿನಲ್ಲಿಯೇ ಉಚ್ಚರಿಸಿ ರಿಪೀಟ್ ಮಾಡಿ. ಈಗ ನಿಮ್ಮ ಎರಡೂ ಹಸ್ತಗಳನ್ನು ಸೋಲ್ ಪ್ರೇಯರ್ ಸ್ಥಿತಿಗೆ ತನ್ನಿ. ಹಸ್ತಗಳು ನಿಮ್ಮ ಎದೆಯ ಮುಖವಾಗಿರಬೇಕು, ಎದೆಯ ಅಂತರದಲ್ಲಿರಬೇಕು, ಫೇಸಿಂಗ್ ಟು ಯುವರ್ ಚೆಸ್ಟ್. ಇಟ್ಟು ನಾ ಹೇಳುವುದನ್ನು ನೀವು ಕೂಡ ರಿಪೀಟ್ ಮಾಡಿ. ಓ ನನ್ನ ಅಂತರಾತ್ಮನೇ ನಮೋ ನಮಃ. ನಾ ನಿಮಗೆ ನಮಿಸುವೆ, ನಿಮ್ಮನ್ನು ಪ್ರೀತಿಸುವೆ, ಗೌರವಿಸುವೆ, ಆರಾಧಿಸುವೆ, ನಿಮಗೆ ಶರಣು ಶರಣೆನ್ನುವೆ. ಓ ನನ್ನೊಳಗಿನ ದಿವ್ಯಾತ್ಮ ಚೈತನ್ಯವೇ, ದಯಮಾಡಿ ನನ್ನ ಬದುಕಿನ ಎಲ್ಲ ರಂಗಗಳಲ್ಲಿರ್ತಕ್ಕಂಥ ಅಡೆತಡೆಗಳನ್ನು ನಿವಾರಿಸಿ ಅವುಗಳನ್ನು ಸಮೃದ್ಧಗೊಳಿಸಲು ಬೇಕಾಗುವಷ್ಟು, ಸಾಕಾಗುವಷ್ಟು, ಅವಶ್ಯವಿರುವಷ್ಟು ವಿಶ್ವಶಕ್ತಿಯನ್ನು ವಿಶ್ವಗರ್ಭದಿಂದ ಸ್ವೀಕರಿಸಿ ಗ್ರಹಿಸಿ ನನ್ನ ಬದುಕಿನಲ್ಲಿ ಅದನ್ನು ಪ್ರವಹಿಸುವ ಮೂಲಕ ಎಲ್ಲ ರಂಗಗಳಲ್ಲಿರ್ತಕ್ಕಂಥ ಅಡೆತಡೆಗಳನ್ನು ನಿವಾರಿಸಬೇಕೆಂದು ಈ ಮೂಲಕ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನನ್ನು ಅನುಗ್ರಹಿಸು ಆತ್ಮ ಚೈತನ್ಯವೇ. ಧನ್ಯೋಸ್ಮಿ ಧನ್ಯೋಸ್ಮಿ ಧನ್ಯೋಸ್ಮಿ.
ಹಾಗೆ ನಾವೀಗ ಕಾಸ್ಮಿಕ್ ಪ್ರೇಯರ್ ಮಾಡೋಣ, ವಿಶ್ವಶಕ್ತಿಯ ಪ್ರಾರ್ಥನೆ ಮಾಡೋಣ. ಹಸ್ತಗಳು ಪ್ರೇಯರ್ ಸ್ಥಿತಿಯಲ್ಲಿ ಹಾಗೆ ಮುಂದುವರಿಲಿ, ರಿಸೀವಿಂಗ್ ಸ್ಥಿತಿಯಲ್ಲಿ ಮುಂದುವರಿಲಿ. ಓ ಹಿರಣ್ಮಯೀ ಆದಿಪರಾಶಕ್ತಿ ವಿಶ್ವದಾಯಿ ಮಹದಾಯಿ ಜಗಜ್ಜನನಿ ಪರಮಪಾವನಿ ಪುಣ್ಯರೂಪಿಣಿ ಅತೀತ ಶಕ್ತಿಯೇ ನಿಮಗೆ ನಮೋ ನಮಃ. ಓ ತಾಯೇ ಜಗಜ್ಜನನಿಯೇ, ನಾ ನಿಮಗೆ ನಮಿಸುವೆ, ನಿಮ್ಮನ್ನು ಗೌರವಿಸುವೆ, ಪ್ರೀತಿಸುವೆ, ಆರಾಧಿಸುವೆ, ಪೂಜಿಸುವೆ, ಶರಣು ಶರಣೆನ್ನುವೆ. ಓ ತಾಯೇ ಮಹದಾಯೇ ಮಹಾಮಾಯೇ, ಕೃಪೆದೋರಿ ನನ್ನ ಬದುಕಿನ ಎಲ್ಲ ರಂಗಗಳಲ್ಲಿರ್ತಕ್ಕಂಥ ದುಃಖ, ದಾರಿದ್ರ್ಯ, ರೋಗ, ಭಯ, ಸೋಲು, ಹತಾಶೆ, ವ್ಯಸನಾದಿಗಳಂತಹ ಅಡೆತಡೆಗಳನ್ನು ನಿವಾರಿಸಲು ಅವಶ್ಯವಿರುವಷ್ಟು ನಿನ್ನ ಕೃಪಾಶೀರ್ವಾದದ ಶಕ್ತಿಯನ್ನು, ದೈವೀಕ ಚಿಕಿತ್ಸಕ ಶಕ್ತಿಯನ್ನು, ಈ ನನ್ನ ಬದುಕನ್ನು ಬಂಗಾರವನ್ನಾಗಿಸಲು ಬೇಕಾಗುವಷ್ಟು, ಸಾಕಾಗುವಷ್ಟು ದಿವ್ಯಾಂಶಾತ್ಮಗಳನ್ನು ಕರುಣಿಸೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ತಾಯೇ. ಧನ್ಯೋಸ್ಮಿ ಧನ್ಯೋಸ್ಮಿ ಧನ್ಯೋಸ್ಮಿ. ನೀವು ಕೂಡ ನನ್ನಂತೆಯೇ ಮನಸ್ಸಿನಲ್ಲಿ ಪ್ರಾರ್ಥಿಸಿದ್ದೀರಿ ಹಾಗೂ ವಿಶ್ವದಾಯಿಯ ಕೃಪೆಗೆ ಪಾತ್ರರಾಗಿದ್ದೀರಿ. ನಿಮ್ಮೊಳಗೀಗ ವಿಶ್ವಶಕ್ತಿ ಪ್ರವಹಿಸುತ್ತಿದೆ. ನಿಮ್ಮ ಮನಸ್ಸಿನ ಕಣ್ಣಿಂದ ಸ್ಪಷ್ಟವಾಗಿ ನೋಡಿ. ನಿಮ್ಮ ಶಿರದ ಮತ್ತು ವಿಶ್ವಗರ್ಭದ ಮಧ್ಯೆ ಒಂದು ಶಾಶ್ವತವಾದ ಬೆಳಕಿನ ಸುರಂಗ ನಿರ್ಮಾಣಗೊಂಡಿರುವ ಹಾಗೆ ಮನಸ್ಸಿನ ಕಣ್ಣಿಂದ ನೋಡಿ. ಈ ಸುರಂಗದ ಮೂಲಕ ನಿಮಗೆ ಬೇಕಾದಾಗಲೆಲ್ಲ ವಿಶ್ವಶಕ್ತಿ ನಿಮ್ಮೊಳಗೆ ಪ್ರವೇಶಗೊಳ್ಳುವುದು ಎಂಬ ಖಚಿತವಾದ ಭರವಸೆಯ, ನಂಬಿಕೆಯ ಭಾವನೆ ಇರಿಸಿದ ನಂತರ ಈಗ ಬದುಕಿನ ಒಂದೊಂದೇ ರಂಗಗಳಲ್ಲಿರ್ತಕ್ಕಂಥ ಎಲ್ಲ ಅಡೆತಡೆಗಳಿಗೆ ದೈವಿಕ ಬೆಳಕಿನ ಚಿಕಿತ್ಸೆ ಮಾಡೋಣ. ತಯಾರಾಗಿ ಆ ಪ್ರಾರ್ಥನಾ ಸ್ಥಿತಿಯಲ್ಲಿ ಇರಿಸಿದ್ದಂತಹ ಹಸ್ತಗಳನ್ನು ಎದೆಯ ಮುಂಭಾಗದಲ್ಲಿ ಹಾಗೇ ತಿರುಗಿಸಿ ಕಾಸ್ಮಿಕ್ ಹೀಲಿಂಗ್ ಪೊಸಿಷನ್ಗೆ ನಿಮ್ಮ ಎರಡೂ ಹಸ್ತಗಳನ್ನು ತನ್ನಿ. ಮೊದಲು ನಿಮ್ಮ ಮನೆಗಳನ್ನು ಪರಿಶುದ್ಧಗೊಳಿಸೋಣ. ಮನೆಯ ಮಧ್ಯಭಾಗದಲ್ಲಿ ಕುರ್ಚಿಯ ಮೇಲೆ ಕುಳಿತಿರುವ ಹಾಗೆ ಕಲ್ಪಿಸಿಕೊಂಡು, ಬ್ರಹ್ಮಸ್ಥಾನದಲ್ಲಿ ಕುಳಿತಿರುವ ಹಾಗೆ ಕಲ್ಪಿಸಿಕೊಂಡು, ಬಾಯಲ್ಲಿ ನಾನು ಹೇಳಿಕೊಟ್ಟಂತ ರೀತಿಯಲ್ಲಿ ಕೇಚರಿ ಮುದ್ರೆಯನ್ನು ಹಾಕಿಕೊಂಡು ಮನೆಯ ತುಂಬೆಲ್ಲ ದೈವಿಕ ಬೆಳಕಿನ ಶಕ್ತಿಯನ್ನು ಹರಿಸೋಣ. ತಯಾರಾಗಿ ನಿಮ್ಮ ಮನಸ್ಸಿನ ಕಣ್ಣು ತೆರೆದಿರಲಿ. ನಿಮ್ಮ ಹೃದಯ ತಯಾರಾಗಿರಲಿ. ವಿಶ್ವಶಕ್ತಿ ನಿಮ್ಮ ಹೃದಯ ಚಕ್ರಕ್ಕೆ ಬಂದಿದೆ. ನಿಮ್ಮ ಹಸ್ತಗಳಲ್ಲಿ ತಯಾರಾಗಿದೆ. ಅದು ಹೊರಡಲು, ಚಿಕಿತ್ಸೆ ಮಾಡಲು ಈ ಭಾವನೆಯನ್ನು ತಂದುಕೊಳ್ಳಿ. ಈಗ ಫಸ್ಟು ಬೆಡ್ರೂಮ್ ತುಂಬ ಈ ದೈವಿಕ ಬೆಳಕನ್ನು ಹರಿಸಿ. ಅಲ್ಲಿಂದ ಕಿಚನ್ ತುಂಬ ಹರಿಸಿ. ನಿಮ್ಮ ಮನಸ್ಸಿನ ಕಣ್ಣಿಗೆ ಅದು ಕಾಣಬೇಕು. ಡ್ರಾಯಿಂಗ್ ರೂಮ್,
ಹಾಲು, ಟಾಯ್ಲೆಟ್, ಹೀಗೆ ಒಂದಿಂಚೂ ಜಾಗ ಬಿಡದೆ ಮನೆಯ ಎಲ್ಲ ಸ್ಥಳಗಳನ್ನ ಮನಸ್ಸಿನ ಕಣ್ಣಿಂದ ನೋಡ್ತಾ ದೈವಿಕ ಚಿಕಿತ್ಸಕ ಶಕ್ತಿಯನ್ನ ಅಲ್ಲಿ ತುಂಬಿಸಿ ನಿಮ್ಮ ಹಸ್ತಗಳಿಂದ ಒಂದು ದಿವ್ಯ ಬಿಳಿ ದೈವಿಕ ಚಿಕಿತ್ಸಕ ಬೆಳಕು ಮನೆಯೆಲ್ಲ ವ್ಯಾಪಿಸ್ತಾ ಇದೆ. ಅದು ವ್ಯಾಪಿಸ್ತಿದ್ದಾಗೆ ಅಲ್ಲಿದ್ದಂತಹ ಎಲ್ಲ ಪ್ರೇತ ಶಕ್ತಿಗಳು, ಋಣಾತ್ಮಕ ಶಕ್ತಿಗಳು, ಮಾಟ, ಮಂತ್ರ, ಮದ್ದು, ಪ್ರಯೋಗ ಶಕ್ತಿಗಳು ಅಥವಾ ಮನೋಮಾಲಿನ್ಯ, ಭಾವಮಾಲಿನ್ಯ, ಹೀಗೆ ದೃಷ್ಟಿ, ಈ ಶಕ್ತಿಗಳೆಲ್ಲ ಅಲ್ಲಿಂದ ಬಿಡುಗಡೆಗೊಂಡು ಕಪ್ಪು ಹೊಗೆಯ ರೂಪದಲ್ಲಿ ಸಮುದ್ರಕ್ಕೆ ಹೋಗಿ ಬೀಳ್ತಾ ಇದೆ. ಸಮುದ್ರದ ಉಪ್ಪು ನೀರು ಅದನ್ನ ಜೀರ್ಣಿಸಿಕೊಳ್ತಾ ಇದೆ. ಹೀಗೆ ಕಲ್ಪಿಸ್ಕೊಳ್ಳಿ. ದೈವಿಕ ಚಿಕಿತ್ಸಕ ಬೆಳಕು ಸಂಪೂರ್ಣವಾಗಿ ಮನೆ ತುಂಬ ಎಲ್ಲ ಕಡೆ ವ್ಯಾಪಿಸಿ ತುಂಬಿಕೊಳ್ತಾ ಇದೆ. ಅಲ್ಲಿದ್ದಂತಹ ಎಲ್ಲ ಋಣಾತ್ಮಕ ಶಕ್ತಿಗಳು ಮನೆಯ ತಾರಸಿಯಿಂದ ಹೊರನಡೆದು ಕಪ್ಪು ಹೊಗೆಯ ರೂಪದಲ್ಲಿ ಸಮುದ್ರದ ನೀರು ಪಾಲಾಗ್ತಾ ಇದೆ. ಆ ಉಪ್ಪು ನೀರು ಆ ಋಣಾತ್ಮಕ ಶಕ್ತಿಗಳನ್ನು ಜೀರ್ಣಿಸಿಕೊಳ್ತಾ ಇದೆ ಅನ್ನೋ ದೃಶ್ಯಗಳನ್ನ, ವಿವಿಡ್ ಇಮ್ಯಾಜಿನೇಷನ್ನ ನಿಮ್ಮ ಮನಸ್ಸಿನ ಕಣ್ಣಿಂದ ನೋಡ್ತಾ, ಅದನ್ನು ನಂಬುತ್ತಾ, ಹಾಗೆ ಬೆಳಕನ್ನು ತುಂಬುವುದನ್ನು ಮುಂದುವರಿಸಿ ಮನೆಯ ತುಂಬ ತುಂಬಿಸಿ. ಈ ಬೆಳಕು ಮನೆಯ ಎಲ್ಲ ಸಂದುಗೊಂದುಗಳಲ್ಲೆಲ್ಲ ವ್ಯಾಪಿಸಿ ಅಲ್ಲಿರುವ ಎಲ್ಲ ಪೀಡನಾ ಶಕ್ತಿಗಳನ್ನು ತೊಲಗಿಸಿ ಮನೆಯ ತುಂಬ ಒಂದು ಶಾಂತಿಯ ಬೆಳಕಾಗಿ, ಸೌಖ್ಯದ ಬೆಳಕಾಗಿ, ಸೌಹಾರ್ದತೆಯ ಬೆಳಕಾಗಿ, ಅಭಿವೃದ್ಧಿಯ ಬೆಳಕಾಗಿ, ನೆಮ್ಮದಿಯ ತಾಣದ ಬೆಳಕಾಗಿ ಮಾರ್ಪಾಟು ಮಾಡ್ತಾ ಇದೆ. ಹಾಗೆ ಹೃದಯದಲ್ಲಿ ಅದನ್ನು ಕನ್ವರ್ಟ್ ಮಾಡ್ತಾ ನಿಮಗೆ ಬೇಕೆನಿಸುವಂತಹ ಸಂಗತಿಗಳು ಮನೆಯಲ್ಲಿ ತುಂಬಿಕೊಳ್ತಾ ಇವೆ. ಶಾಂತಿ ಇದೆ, ಶಾಂತಿಯ ಬೆಳಕು ಮನೆಯೆಲ್ಲ ಪಸರಿಸ್ತಾ ಇದೆ. ಸೌಖ್ಯದ ಬೆಳಕು ಮನೆ ತುಂಬ ಪಸರಿಸ್ತಾ ಇದೆ. ನೆಮ್ಮದಿಯ ಬೆಳಕು ಮನೆ ತುಂಬ ಪಸರಿಸ್ತಾ ಇದೆ. ಆರೋಗ್ಯದ ಬೆಳಕು ಮನೆಯೆಲ್ಲ ವ್ಯಾಪಿಸ್ತಾ ಇದೆ. ಸೌಹಾರ್ದತೆಯ ಬಾಂಧವ್ಯದ ಬೆಳಕು ಮನೆ ಪೂರ್ತಿ ತುಂಬಿಕೊಳ್ತಾ ಇದೆ. ಎಲ್ಲ ಕಡೆ ವ್ಯಾಪಿಸಿ ಶಾಶ್ವತವಾಗಿ ಅಲ್ಲಿ ನೆಲೆಸ್ತಾ ಇದೆ. ಅದರ ಜೊತೆ ವಿಶ್ವಗರ್ಭದಿಂದ ದೈವಿಕ ಬೆಳಕಿನ ಅಂಶಾತ್ಮಗಳು ಕೂಡ ಈ ಮನೆಯನ್ನ ಪ್ರವೇಶಿಸ್ತಾ ಇವೆ. ಕುಬೇರ ಶಕ್ತಿ ತುಂಬಿಕೊಳ್ತಾ ಇದೆ. ಲಕ್ಷ್ಮಿಯ ದಿವ್ಯಾಂಶ ಶಕ್ತಿ ಮನೆಯೆಲ್ಲ ವ್ಯಾಪಿಸಿಕೊಳ್ತಾ ಇದೆ. ಸರಸ್ವತಿಯ ಜ್ಞಾನ ಶಕ್ತಿ ಮನೆಯೆಲ್ಲ ಹರಡಿಕೊಳ್ತಾ ಇದೆ. ಪಾರ್ವತಿಯ ಕೃಪಾಶೀರ್ವಾದದ ಶಕ್ತಿಯು ಕೂಡ ಈ ದೈವಿಕ ಚಿಕಿತ್ಸಕ ಶಕ್ತಿಯ ಜೊತೆಗೂಡಿ ಮನೆಯಲ್ಲಿ ತ್ರಿಶಕ್ತಿಗಳು ನೆಲೆಸ್ತಾ ಇವೆ. ಬ್ರಹ್ಮಶಕ್ತಿ ನೆಲೆಸ್ತಾ ಇದೆ. ವಿಷ್ಣು ಶಕ್ತಿ ನೆಲೆಸ್ತಾ ಇದೆ. ರುದ್ರ ಶಕ್ತಿ ನೆಲೆಸ್ತಾ ಇದೆ. ಈಗ ನೋಡಿ, ಚಿಕಿತ್ಸಕ ಶಕ್ತಿ ಮನೆ ತುಂಬ ವ್ಯಾಪಿಸಿಕೊಂಡು ಅದರಲ್ಲಿ ದೈವಿಕ ಬೆಳಕಿನ ಅಂಶಗಳು ತುಂಬಿಕೊಂಡಿವೆ. ಈಗ ವಿಶ್ವಗರ್ಭದಿಂದ ಆಂಜನೇಯನ ಶಕ್ತಿ ಬರ್ತಾ ಇದೆ. ಆಂಜನೇಯನ ಶಕ್ತಿ
ವಜ್ರ ಕವಚವಾಗಿ ನಿಮ್ಮ ಮನೆಯ ಸುತ್ತಲೂ ಒಂದು ವರ್ತುಲಾಕಾರವಾಗಿ ಮಾರ್ಪಾಟಾಗ್ತಾ ಇದೆ ಅನ್ನುವ ಹಾಗೆ ಕಲ್ಪಿಸಿಕೊಳ್ಳಿ. ನಿಮ್ಮ ಮನೆಯ ಸುತ್ತಲೂ 360 ಡಿಗ್ರಿ ಒಂದು ವರ್ತುಲಾಕಾರವಾಗಿ ವಜ್ರ ಕವಚವಾಗಿ ಸಂಪೂರ್ಣವಾಗಿ ನಿಮ್ಮ ಮನೆಯ ಸುರಕ್ಷಾ ಕವಚವಾಗಿ ಮಾರ್ಪಾಟಾಗಿದೆ. ಯಾವುದೇ ಅನ್ಯ ಶಕ್ತಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸಲು ಬಿಡದಷ್ಟು ಗಾಢವಾದ ಹನುಮನ ಶಕ್ತಿ ನಿಮ್ಮ ಮನೆಯ ಸುತ್ತಲೂ ವ್ಯಾಪಿಸಿಕೊಂಡಿದೆ. ನಿಮ್ಮ ಪ್ರಾರ್ಥನೆಯ ಅನುಸಾರವಾಗಿ ಮನೆಯಲ್ಲಿ ಎಲ್ಲರೂ ಒಂದು ರೌಂಡ್ ಟೇಬಲ್ ಮೇಲೆ ಕುತ್ಕೊಂಡಿರೋ ಹಾಗೆ ಕಲ್ಪಿಸಿಕೊಳ್ಳಿ. ನಿಮ್ಮ ಮನೆಯ ಎಲ್ಲ ಸದಸ್ಯರು ನಿಮ್ಮನ್ನು ಸೇರಿಸಿ, ಅದು ತಂದೆ ತಾಯಿ ಇರಬಹುದು, ಗಂಡ ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ರಕ್ತ ಬಂಧುಗಳೆಲ್ಲ ಒಂದು ರೌಂಡ್ ಟೇಬಲ್ ಸುತ್ತಲಿರುವಾಗ ಎಲ್ಲರನ್ನೂ ಅಲ್ಲಿ ಕಲ್ಪಿಸಿಕೊಳ್ಳಿ. ಈಗ ಎಲ್ಲರಿಗೂ ನಿಮ್ಮನ್ನು ಸೇರಿಸಿ ಎಲ್ಲರಿಗೂ ನೀವು ಕುಳಿತಲ್ಲಿಂದಲೇ ದೈವಿಕ ಶಕ್ತಿಯನ್ನು ಬಿಡ್ತಾ ಇದೆ. ಬಿಡಿ. ಎಲ್ಲರ ಹಿಂಭಾಗದಿಂದ ಚಿಕಿತ್ಸಕ ಬೆಳಕನ್ನು ಅವರಿಗೆ ಹರಿಸಿ, ಅವರ ಅಣು ಒಳಗಡೆ ಈ ಚಿಕಿತ್ಸಕ ಬೆಳಕು ಹೋಗಿ ತುಂಬಿ ಅವರೆಲ್ಲರೊಳಗಡೆ ಅಂತರ್ಗತವಾಗಿದ್ದಂತಹ ಋಣಾತ್ಮಕ ಶಕ್ತಿಗಳೆಲ್ಲ ಬಿಡುಗಡೆಗೊಂಡು ಸುತ್ತಲೂ ಕುಳಿತಿರುವರ ಎಲ್ಲರೊಳಗಡೆಯಿಂದ ಕಪ್ಪು ರೂಪದ ಹೊಗೆ, ಅದು ನಿರಾಶೆ, ಸೋಲು, ಹತಾಶೆ, ಸಿಟ್ಟು, ಭಯ, ವ್ಯಸನ, ಕೋಪ ಇತ್ಯಾದಿಗಳೆಲ್ಲ ಬಿಡುಗಡೆಗೊಂಡು ಮನೆಯಿಂದ ಹೊರಗಡೆ ಹೋಗಿ ಸಮುದ್ರಕ್ಕೆ ಬೀಳ್ತಾ ಇರುವ ಹಾಗೆ ಕಲ್ಪಿಸಿಕೊಳ್ಳಿ. ಆಂಜನೇಯನ ಶಕ್ತಿ ಅದನ್ನ ಹೊರಗಡೆ ಹೋಗಲು ಅನುವು ಮಾಡಿಕೊಡ್ತಾ ಇದೆ. ನೆಗೆಟಿವ್ ಎನರ್ಜಿ ಕ್ಯಾನ್ ಗೋ ಅವೇ ಬಟ್ ಇಟ್ ಕೆನಾಟ್ ರಿಟರ್ನ್. ಕಲ್ಪಿಸಿಕೊಳ್ಳಿ. ಮನೆ ಎಲ್ಲ ಸದಸ್ಯರ ಸುತ್ತಲೂ ಒಂದು ದಿವ್ಯ ಕಾಂತೀಯ ವಲಯ ಏರ್ಪಾಟಾಗುವಷ್ಟು ಶಕ್ತಿಯನ್ನು ಎಲ್ಲರಿಗೂ ಹರಿಸಿ, ನಿಮ್ಮ ಹಸ್ತದ ಮೂಲಕ ಬೆಳಕಿನ ವೇಗದಲ್ಲಿ ಅಖಂಡವಾಗಿ, ಅನಂತವಾಗಿ, ಪರಿಪೂರ್ಣವಾಗಿ ಎಲ್ಲರಿಗೂ ಸಾಕಾಗುವಷ್ಟು, ಎಲ್ಲರನ್ನೂ ಚೈತನ್ಯಗೊಳಿಸುವಷ್ಟು, ಎಲ್ಲರನ್ನೂ ಸಮೃದ್ಧಿಗೊಳಿಸುವಷ್ಟು, ಎಲ್ಲರನ್ನೂ ಸಶಕ್ತರನ್ನಾಗಿ ಮಾಡಿಸುವಷ್ಟು ಚೈತನ್ಯ ಹರಿತಾ ಇದೆ ಅಂತ ಕಲ್ಪಿಸಿಕೊಂಡು ಭಾವಿಸಿ, ಎಲ್ಲರ ಸುತ್ತಲೂ ಒಂದು ದಿವ್ಯ ಪ್ರಭಾವಳಿಗಳು ಮೂಡ್ತಾ ಇದೆ. ಅಲ್ಲಿವರೆಗೂ ಕಳಾಹೀನವಾಗಿದ್ದಂತಹ ಆ ಪ್ರಭಾವಳಿಗಳು ಈಗ ನಿಮ್ಮ ಚಿಕಿತ್ಸೆಯ ನಂತರ ಎಲ್ಲರ ಸುತ್ತಲೂ ಕಾಂತಿಪೂರ್ಣವಾಗಿ ಬೆಳಗ್ತಾ ಇವೆ, ಕಂಗೊಳಿಸ್ತಾ ಇವೆ. ಹಾಗೆ ಕಲ್ಪನಾಭಾವದಿಂದ ನೋಡಿ. ಶಾಂತಿಯ ಬೆಳಕನ್ನು ಅವರೊಳಗಡೆ ಹರಿಸಿ. ಈಗ ಮನೆಯ ಕುಟುಂಬ ಸದಸ್ಯರೆಲ್ಲರೊಳಗಡೆ ನಿಮ್ಮನ್ನು ಸೇರಿಸಿಕೊಂಡು ಅಲ್ಲಿ ಟೇಬಲ್ ಮೇಲೆ ಕುಳಿತಿರೋರೆಲ್ಲರೊಳಗಡೆ ಶಾಂತಿಯ ಸೊಬಗಿನ ಬೆಳಕು ಸೇರಿಕೊಳ್ತಾ ಇದೆ. ತಾಯಿ ಶಾರದೆಯ ಜ್ಞಾನ ಶಕ್ತಿಯ ಬೆಳಕು ಅವರಲ್ಲಿ ಸೇರಿಕೊಳ್ತಾ ಇದೆ. ಕುಬೇರ ಶಕ್ತಿ ಅವರೆಲ್ಲರೊಳಗಡೆ ಸೇರಿಕೊಂಡು ಅವರನ್ನ ಸಶಕ್ತರನ್ನಾಗಿಸ್ತಾ ಇದೆ, ಸ್ವಾವಲಂಬಿಗಳನ್ನಾಗಿಸ್ತಾ ಇದೆ. ಹಾಗೆ ಅವರ ಸುತ್ತಲೂ ಆಂಜನೇಯನ ಪ್ರಭಾವಳಿ ಮೂಡ್ತಾ ಇದೆ. ಹಾಗೆ ಕಲ್ಪಿಸಿಕೊಳ್ಳಿ. ಎಲ್ಲರೂ ಕೂಡ ಸ್ವಯಂ ಪ್ರೊಟೆಕ್ಟ್ ಆಗಿದ್ದಾರೆ. ಹಾಗೆ ಕಲ್ಪಿಸಿಕೊಳ್ಳಿ. ಹಾಗೆ ಎಲ್ಲರೊಳಗಡೆ ಕರುಣೆಯ ಬೆಳಕನ್ನು ತುಂಬಿಸಿ, ಪ್ರಾಮಾಣಿಕತೆಯ ಬೆಳಕನ್ನು ತುಂಬಿಸಿ, ಆತ್ಮವಿಶ್ವಾಸದ ಬೆಳಕನ್ನು ತುಂಬಿಸಿ, ಸಿರಿ, ಸಮೃದ್ಧಿ, ಯಶಸ್ಸು, ಸ್ಥಾನಮಾನ ಸಮ್ಮಾನಗಳನ್ನು ಆಕರ್ಷಿಸುವ ದಿವ್ಯ ಶಕ್ತಿಯನ್ನು ತುಂಬಿಸಿ, ಆರೋಗ್ಯದ ಬೆಳಕನ್ನು ಅವರಲ್ಲಿ ತುಂಬಿಸಿ, ಸಂತೃಪ್ತಿ, ಸಮಾಧಾನ, ಸಹನೆ, ತಾಳ್ಮೆ, ಸೈರಣೆಯ ಬೆಳಕಿನ ಗುಣಗಳನ್ನು ತುಂಬಿಸಿ,
ಎಲ್ಲರೊಳಗೀಗ ಸಮೃದ್ಧಿಯ ಬೆಳಕು, ಶಾಂತಿಯ ಬೆಳಕು, ನೆಮ್ಮದಿಯ ಬೆಳಕು, ಸೈರಣೆಯ ಬೆಳಕು, ಖುಷಿಯ ಬೆಳಕು, ನಗುವಿನ ಬೆಳಕು, ಸೌಹಾರ್ದತೆಯ ಬೆಳಕು, ಕ್ಷಮಾ ಬೆಳಕು ತುಂಬಿಕೊಂಡಿರುವುದನ್ನ ಮನಸ್ಸಿನ ಕಣ್ಣಿಂದ ನೋಡ್ತಾ, ಹೃದಯದಲ್ಲಿ ಭಾವಿಸ್ತಾ, ಮನೆಯಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಪರಿಪೂರ್ಣವಾಗಿ ಹೀಲ್ ಆಗಿದ್ದಾರೆ, ಸ್ವಸ್ಥವಾಗಿದ್ದಾರೆ, ಸಮೃದ್ಧಗೊಂಡಿದ್ದಾರೆ. ಮನೆಯೂ ಕೂಡ ಶಾಂತಿ, ಸಮಾಧಾನ, ಅಭಿವೃದ್ಧಿ, ಸಮೃದ್ಧಿಗಳಿಂದ ಕೂಡಿದೆ. ಮನೆಯ ಸುತ್ತಲೂ ಕೂಡ ಆಂಜನೇಯನ ಸುರಕ್ಷಾ ಕವಚ ಭದ್ರವಾಗಿ ಕಾಯ್ತಾ ಇದೆ. ಮನೆ ಮಂದಿಯ ಎಲ್ಲರ ಸುತ್ತಲೂ, ಪ್ರಭಾವಳಿಯ ಸುತ್ತಲೂ ಆಂಜನೇಯನ ಪ್ರಭೆ ಇದೆ. ಅವರನ್ನೆಲ್ಲ ಆಂಜನೇಯ ಕಾಪಾಡ್ತಿದ್ದಾನೆ, ಕಾಯ್ತಾ ಇದ್ದಾನೆ. ನಿಮ್ಮನ್ನು ಸೇರಿಸಿಕೊಳ್ಳಿ. ಅದು ಮಕ್ಕಳು ಇದ್ದಾರೆ, ತಂದೆ ತಾಯಿಗಳು ಇದ್ದಾರೆ, ಕುಟುಂಬದ ಎಲ್ಲ ಸದಸ್ಯರು ಈಗ ಸುರಕ್ಷಿತವಾಗಿದ್ದಾರೆ, ಸೌಖ್ಯವಾಗಿದ್ದಾರೆ, ಶಾಂತಿ ಸಮಾಧಾನಗಳಿಂದ ವರ್ತಿಸ್ತಾ ಇದ್ದಾರೆ ಅನ್ನುವ ಕಲ್ಪನಾ ಭಾವದೊಂದಿಗೆ ಹಾಗೆಯೇ ಸ್ವಲ್ಪ ಕಾಲ ವಿರಮಿಸಿ ಭರವಸೆ ಇರಲಿ, ನಂಬಿಕೆ ಇರಲಿ. ಮನಸ್ಸಿನ ಕಣ್ಣಿಂದ ಸ್ಪಷ್ಟವಾಗಿ ನೋಡುವುದು, ಹೃದಯದಿಂದ ಹಾಗೆ ಭಾವಿಸುವುದು. ಭಾವನೆಯನ್ನ, ಕಲ್ಪನೆಯನ್ನ ಧಾರಣೆ ಮಾಡಿದಾಗ ವಿಶ್ವಶಕ್ತಿ ಆ ರೂಪವನ್ನು ಪಡೀತದೆ. ಈಗ ನಾವು ಬದುಕಿನ 2ನೇ ಮಜಲಿಗೆ ಹೋಗೋಣ. ಅದನ್ನು ಸಮೃದ್ಧಿಗೊಳಿಸೋಣ. ತಯಾರಾಗಿ. ಈಗ ನೀವು ನಿಮ್ಮ ವೃತ್ತಿ ಬದುಕಿನಲ್ಲಿ ಬರ್ತಕ್ಕಂಥ ಆ ಜಾಗಕ್ಕೆ ವಿಶ್ವಶಕ್ತಿಯನ್ನು ಕಳಿಸಿ. ಎಲ್ಲಿ ಕುಳಿತಿದ್ದೀರೋ ಅಲ್ಲಿಂದನೇ ಆ ಜಾಗವನ್ನು ಕಲ್ಪಿಸಿಕೊಂಡು ಅದರ ತುಂಬ ವಿಶ್ವಶಕ್ತಿಯನ್ನು ತುಂಬಿ. ಅದು ಕಚೇರಿ ಇರಬಹುದು, ವ್ಯಾಪಾರ ಸ್ಥಳವಿರಬಹುದು, ನಿಮ್ಮದೇ ಸ್ವಂತ ಆಫೀಸ್ ಆಗಿರಬಹುದು. ಒಟ್ಟು ನಿಮ್ಮ ವೃತ್ತಿ ಜೀವನವನ್ನು ಸಮೃದ್ಧಗೊಳಿಸಿ, ಸಚೇತನಗೊಳಿಸಿ. ಅಲ್ಲಿಗೆ ಸಾಕಾಗುವಷ್ಟು, ಬೇಕಾಗುವಷ್ಟು ವಿಶ್ವಶಕ್ತಿ ಹೋಗಲಿ ಎನ್ನುವ ಪ್ರಾರ್ಥನಾ ಭಾವದಿಂದ ಒಳಗಣ್ಣಿನ ಮೂಲಕ ನೋಡ್ತಾ ಹೋಗಿ. ನಿಮ್ಮ ಕೈಗಳಿಂದ ಈ ಚಿಕಿತ್ಸಕ ಬೆಳಕು ಅಲ್ಲೆಲ್ಲ ಹೋಗಿ ತುಂಬಿಕೊಳ್ತಾ ವ್ಯಾಪಿಸ್ತಾ ಇದೆ. ಅಲ್ಲಿರ್ತಕ್ಕಂಥ ಎಲ್ಲ ಬೇಡವಾದ ನಕಾರಾತ್ಮಕ ಶಕ್ತಿಗಳು ಮಾಯವಾಗ್ತಾ ಇವೆ. ಕಪ್ಪು ರೂಪದಲ್ಲಿ ಹೊಗೆಯಾಗಿ ಮಾರ್ಪಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನ ಸಚೇತನಗೊಳಿಸಿ. ಅಲ್ಲಿರೋ ವ್ಯಕ್ತಿಗಳು, ಸ್ಥಳದಲ್ಲಿರ್ತಕ್ಕಂಥ ಎಲ್ಲ ಮನೆ ಮಾಡಿಕೊಂಡಿದ್ದಂಥ ಸ್ಟ್ಯಾಗ್ನೆಂಟ್ ಎನರ್ಜಿ, ನೆಗೆಟಿವ್ ಎನರ್ಜಿ ಎಲ್ಲ ನಾವು ಡಿಸಪಿಯರಿಂಗ್ ಇನ್ ದ ಫಾರ್ಮ್ ಆಫ್ ಸ್ಮೋಕ್ ಅಂಡ್ ಇಟ್ ಈಸ್ ಟ್ರಾವೆಲಿಂಗ್ ಇನ್ ಟು ದ ಓಷನ್. The salt water is digesting this negativity. ಹಾಗೆ ಕಲ್ಪನಾ ಭಾವದಿಂದ ನೋಡ್ತಾ ನಿಮ್ಮ ವೃತ್ತಿ ಜೀವನವನ್ನ ಸಚೇತನಗೊಳಿಸಿ, ಸಮೃದ್ಧಗೊಳಿಸಿ, ಅದಕ್ಕೊಂದು ಪ್ರೊಟೆಕ್ಷನ್ ಹಾಕಿ. ಅಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನು ತೊಲಗಿಸಿ, ಅಲ್ಲಿ ಸಕಾರಾತ್ಮಕ ಚೈತನ್ಯವನ್ನು ತುಂಬಿಸಿದ ಮೇಲೆ ಈಗ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕಿ. ಆ ವರ್ಕ್ ಪ್ಲೇಸಲ್ಲಿ ಶಾಂತಿ ಇದೆ. ಶಾಂತಿಯ ಬೆಳಕನ್ನು ಬಿಡಿ. ಸೌಹಾರ್ದತೆಯ ಬೆಳಕನ್ನು ತುಂಬಿಸಿ. ನೀವೆಲ್ಲಿ ಕೊಡ್ತೀರೋ ಆ ಕುರ್ಚಿ ಮತ್ತು ಅದರ ಸುತ್ತಲೂ ಎಷ್ಟು ಪ್ಲೇಸ್ ಇದೆಯೋ ನಿಮ್ಮ ವರ್ಕ್ ಪ್ಲೇಸ್ ಅಷ್ಟು ತುಂಬ ಶಾಂತಿ, ಸೌಹಾರ್ದತೆಯ ಬೆಳಕು ತುಂಬಿಕೊಳ್ಳಲಿ. ಪ್ರಗತಿಯ ಬೆಳಕು ತುಂಬಿಕೊಳ್ಳಲಿ. ಕೀರ್ತಿ, ಯಶಸ್ಸಿನ ಬೆಳಕುಗಳನ್ನು ತುಂಬಿಸಿ. ಸಿರಿ ಸಮೃದ್ಧಿಗಳ ಬೆಳಕನ್ನು ತುಂಬಿಸಿ. ಅಲ್ಲಿ ಸ್ಥಾನಮಾನ ಸಮ್ಮಾನಗಳ ಬೆಳಕನ್ನು ತುಂಬಿಸಿ. ಅಲ್ಲಿ ಆತ್ಮವಿಶ್ವಾಸದ ಬೆಳಕನ್ನು ತುಂಬಿಸಿ. ಅಲ್ಲಿ
ಇನ್ನು ಉಳಿದ ಹಾಗೆ ನಿಮಗೆ ಬೇಕೆನಿಸುವ ಎಲ್ಲ ಸಕಾರಾತ್ಮಕ ಸಂಗತಿಗಳ ಬೆಳಕನ್ನ ಅಲ್ಲಿ ತುಂಬಿಸಿ ಆ ಸ್ಥಳದಲ್ಲಿ. Fill all positive ingredients in the workplace. ಅಲ್ಲಿರುವ ಎಲ್ಲರಲ್ಲಿಯೂ ಕೂಡ ಶಾಂತಿ, ಸೌಹಾರ್ದತೆಯ ಬೆಳಕನ್ನು ತುಂಬಿಸಿ ಎಲ್ಲರನ್ನ ಮನಸ್ಸಿನ ಕಣ್ಣಿಂದ ಸೇರಿಸಿಕೊಳ್ಳಿ. ಎಲ್ಲರನ್ನೂ ಮತ್ತು ಆ ಸ್ಥಳವನ್ನು ಸಂಪೂರ್ಣವಾಗಿ ಮನಸ್ಸಿನ ಕಣ್ಣಿಂದ ನೋಡ್ತಾ ಅಲ್ಲಿ ಹೀಗಿದೆ, ಹೀಗಿದೆ, ಹೀಗಿದೆ ಅನ್ನುವ ಭಾವನೆಗಳನ್ನು ಭಿತ್ತಿಯಲ್ಲಿ ಶಾಂತಿ ಇದೆ, ಆ ಸ್ಥಳದಲ್ಲಿ ಸೌಖ್ಯವಿದೆ, ಸಮೃದ್ಧಿ ಇದೆ, ಪ್ರಗತಿ ಇದೆ, ರಿಕಗ್ನೈಸೇಷನ್ ಇದೆ, ಪೀಸ್ ಇದೆ, ಪ್ರೋಗ್ರೆಸ್ ಇದೆ, ಹ್ಯಾಪಿನೆಸ್ ಇದೆ. ಹೀಗೆ ಭಾವನೆಗಳನ್ನು ಭಿತ್ತಿಯಲ್ಲಿ ವಿಶ್ವಶಕ್ತಿಯ ಮೂಲಕ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಭಾವನೆಗಳು ಅಲ್ಲಿ ಹೋಗಿ ಒಡಮೂಡಲಿ, ತುಂಬಿಕೊಳ್ಳಲಿ. ಈಗ ನಿಮ್ಮ ವೃತ್ತಿ ಜೀವನವನ್ನು ಸಮೃದ್ಧಿಗೊಳಿಸಿದ ನಂತರ ನಿಮ್ಮ ವೈಯಕ್ತಿಕ ಬದುಕಕ್ಕೆ ಬನ್ನಿ. ನಿಮ್ಮ ವೈಯಕ್ತಿಕ ಬದುಕನ್ನು ನೋಡಿ. ನೀವು ಆರೋಗ್ಯಪೂರ್ಣರಾಗಿದ್ದೀರಿ. ನಿಮ್ಮ ನಿದ್ರಾ ಸಮಯವನ್ನು ಹೀಲ್ ಮಾಡಿ. ನೀವು ಮಲಗಿದ್ದೀರಿ ಬೆಡ್ರೂಮಲ್ಲಿ. ಆ ಬೆಡ್ರೂಮಲ್ಲಿ ಮಲಗಿದಾಗಿಂದ ಏಳುವವರೆಗಿನ ಆ ಸಮಯವನ್ನು ಹೀಲ್ ಮಾಡಿ. ನಿದ್ರೆಗಾಗಲಿ ಅಥವಾ ನಿದ್ರಾಪೂರ್ವದ ಕೆಲವು ಸಂಗತಿಗಳಿಗಾಗಲಿ ಇದ್ದಂತಹ ಸಾಂಸಾರಿಕ ವೈವಾಹಿಕ ಜೀವನಕ್ಕಿದ್ದಂಥ ಎಲ್ಲ ಸಂಗತಿಗಳನ್ನು ಹೀಲ್ ಮಾಡಿ. ಒಂದೊಮ್ಮೆ ನಿಮಗೆ ಮದುವೆಯಾಗಿದ್ದರೆ ನಿಮ್ಮ ದಾಂಪತ್ಯ ಜೀವನ ಅದ್ಭುತವಾಗಿ ಅನುರಾಗಪೂರ್ಣವಾಗಿ ನಡೀತಾ ಇದೆ ಅನ್ನುವ ಒಂದು ಕಲ್ಪನಾ ಭಾವವನ್ನು ಅಲ್ಲಿ ಬಿತ್ತಿ. ನಿಮ್ಮ ನಿದ್ರೆ, ಅದಕ್ಕಿದ್ದಂಥ ಅಡೆತಡೆಗಳೆಲ್ಲ ಈಗ ಬಿಡುಗಡೆಗೊಂಡು ನೀವು ನಿರಾಳವಾಗಿ ಮಗುವಿನ ಹಾಗೆ ನಿದ್ರಿಸ್ತಾ ಇದ್ದೀರಿ. ಸುಂದರವಾದ ಸ್ವಪ್ನಗಳೊಂದಿಗೆ. ಆ ಸ್ವಪ್ನ ಲೋಕದಲ್ಲಿದ್ದಂಥ ಅಡೆತಡೆಗಳೆಲ್ಲ ಈಗ ಮಾಯವಾಗಿವೆ. ಮಧುರವಾದ, ಸುಮಧುರವಾದ, ಅರ್ಥಪೂರ್ಣವಾದ ಕನಸುಗಳನ್ನು ಕೂಡ ನೀವು ಆಕರ್ಷಿಸ್ತಾ ಇದ್ದೀರಿ ನಿದ್ರೆಯಲ್ಲಿ. 7-8 ತಾಸುಗಳ ನಿದ್ರೆಯ ನಂತರ ಪ್ರಫುಲ್ಲಿತರಾಗಿ, ಕ್ರಿಯಾಶೀಲರಾಗಿ, ಹರ್ಷಾನಂದದ ಭಾವನೆಗಳಿಂದ ನಿದ್ರೆಯಿಂದ ಎಚ್ಚರಗೊಳ್ತಾ ಇದ್ದೀರಿ ಪ್ರಾರ್ಥನೆಯೊಂದಿಗೆ. ಹಾಗೆ ಕಲ್ಪಿಸಿಕೊಳ್ಳಿ. ನಿಮ್ಮ ಮಲಗುವ ಕೋಣೆಯಲ್ಲಿ ಈ ಭಾವನೆಗಳನ್ನು ಬಿತ್ತಿ ಹಾಗೆ ನಿಮ್ಮ ಆರೋಗ್ಯ ತುಂಬ ಸುಧಾರಿಸಿದೆ. ನೀವು ಕ್ರಿಯಾಶೀಲರಾಗಿದ್ದೀರಿ, ಆರೋಗ್ಯಪೂರ್ಣರಾಗಿದ್ದೀರಿ. ಹಿಂದೊಮ್ಮೆ ಮೈ, ಮನ, ಬುದ್ಧಿ, ಚಿತ್ತ ಭಾವಗಳಲ್ಲಿದ್ದಂತಹ ಎಲ್ಲ ಅಡೆತಡೆಗಳೆಲ್ಲ ಈಗ ನಿವಾರಣೆ ಆಗಿದೆ. ಕನ್ನಡಿ ಮುಂದೆ ನೀವು ನೋಡಿಕೊಂಡಾಗ ಮೊದಲಿಗಿಂತ ತುಂಬ ಸುಂದರವಾಗಿ ಕಾಣ್ತಾ ಇದ್ದೀರಿ, ಆಕರ್ಷಣೀಯವಾಗಿ ಕಾಣ್ತಾ ಇದ್ದೀರಿ. ಕನ್ನಡಿಯಲ್ಲಿ ನೋಡಿ, ಮುಖದಲ್ಲಿ ನಗು ಇದೆ. ನಗುವಿನ ಬೆಳಕನ್ನು ಬಿತ್ತಿದ್ದೀರಿ ನಿಮ್ಮ ಬದುಕಲ್ಲಿ. ಆ ಆತ್ಮ ಸೌಂದರ್ಯ ಮುಖದಲ್ಲಿ ಕಾಣ್ತಾ ಇದೆ. You can see the smile on your face. ಎದೆಯಲ್ಲಿ ಆತ್ಮವಿಶ್ವಾಸವಿದೆ. ಮೆದುಳು, ಬುದ್ಧಿ ತುಂಬಾ ಕ್ರಿಯಾಶೀಲವಾಗಿ, ಹರಿತವಾಗಿ ಕೆಲಸ ಮಾಡ್ತಾ ಇದೆ. You have a radiant health. You can see that through the mirror.
ನಿಮ್ಮ ವೈಯಕ್ತಿಕ ಜೀವನ ಸುಧಾರಿಸಿದೆ. ಈಗ ನಿಮ್ಮ ಸಾಮಾಜಿಕ ಜೀವನದ ಕಡೆ ದೃಷ್ಟಿ ಹಾಯಿಸಿ ನಿಮ್ಮೆಲ್ಲ ಸ್ನೇಹಿತರನ್ನು ಒಟ್ಟು ಮಾಡಿ ಅವರಿಗೆ ಡಿವೈನ್ ಲೈಟ್ ಕಳಿಸಿ ಬೆಳಕಿನ ವೇಗದಲ್ಲಿ ಅವರೆಲ್ಲರಲ್ಲಿ ಈ ಡಿವೈನ್ ಲೈಟನ್ನು ಹರಿಸಿ ಅವರನ್ನು ಸಶಕ್ತರನ್ನಾಗಿ ಮಾಡಿ ಅವರಲ್ಲಿರ್ತಕ್ಕಂಥ ಋಣಾತ್ಮಕ ಶಕ್ತಿಗಳೆಲ್ಲ ತೊಲಗಿ ಹೋಗ್ತಾ ಇವೆ, ನೀರಿಗೆ ಬೀಳ್ತಾ ಇವೆ, ಹಾಗೆ ಕಲ್ಪಿಸ್ಕೊಳ್ಳಿ. ಅವರ ಆಹಾರ ಕೂಡ ಎನ್ರಿಚ್ ಆಗ್ತಾ ಇದೆ, ಕಲ್ಪಿಸ್ಕೊಳ್ಳಿ. ನಿಮ್ಮೆಡೆ ಅವರು ತೋರಿಸ್ತಾ ಇರ್ತಕ್ಕಂಥ ಒಂದು ಆ ಸ್ನೇಹ ಭಾವ ತುಂಬ ಅರ್ಥಪೂರ್ಣವಾಗಿದೆ ಅನ್ನುವ ಭಾವವನ್ನು ತಂದುಕೊಳ್ಳಿ. ನಿಮ್ಮ ಅವರ ಒಡನಾಟ ಅದ್ಭುತವಾಗಿದೆ ಅನ್ನುವ ಕಲ್ಪನಾ ದೃಶ್ಯಗಳನ್ನು ಮಾಡಿಕೊಳ್ಳಿ. ಹಾಗೆ ಗತಕಾಲದಲ್ಲಿ ಸ್ನೇಹಿತರಾಗಿದ್ದವರು ಈಗ ಯಾವುದೋ ಕಾರಣಗಳಿಂದ ಶತ್ರುಗಳಾಗಿದ್ದಾರೆ ಅನ್ನೋರನ್ನೆಲ್ಲ ಒಟ್ಟು ಮಾಡಿ ಅವರಿಗೆ ಹೀಲಿಂಗ್ ಲೈಟ್ ಕಳಿಸಿ, ಡಿವೈನ್ ಲೈಟ್ ಕಳಿಸಿ, ಲವ್ ಲೈಟ್ ಕಳಿಸಿ, ಗಾಡ್ ಲೈಟ್ ಕಳಿಸಿ, ಪೀಸ್ ಲೈಟ್ ಕಳಿಸಿ, ಹಾರ್ಮನಿ ಲೈಟ್ ಕಳಿಸಿ. ಅವರ ಹೃದಯದಲ್ಲಿ ಒಡಮಾಡಿಕೊಂಡಿದ್ದಂತಹ ನಿಮ್ಮ ಬಗೆಗಿನ ಎಲ್ಲ ನಕಾರಾತ್ಮಕ ಭಾವನೆಗಳನ್ನು ತೊಲಗಿಸಿ ಲೈಟ್ ಬಿಡಿ. ಅವರ ಆರಾನ ಎನ್ರಿಚ್ ಮಾಡಿ. ಅನಾಯಾಸವಾಗಿ ಮತ್ತೆ ಅವರು ನಿಮ್ಮ ಮೇಲೆ, ನಿಮ್ಮ ಕಡೆ ಆಸಕ್ತಿ ಬೆಳೆಸ್ಕೊಳ್ತಾ ಇದ್ದಾರೆ ಅನ್ನೋ ಭಾವನೆಗಳನ್ನು ಬಿತ್ತಿ, ಅವರಲ್ಲಿ ಶಾಂತಿಯ ಭಾವನೆಗಳನ್ನು ಬಿತ್ತಿ, ಸೌಹಾರ್ದತೆಯ ಭಾವನೆಗಳನ್ನು ಬಿತ್ತಿ, ಅವರೆಲ್ಲರಲ್ಲಿ ಸಂತೋಷದ ಭಾವನೆಗಳನ್ನು ಬಿತ್ತಿ, ನಿಮ್ಮ ಮೇಲೆ ವಿಶ್ವಾಸ, ನಂಬಿಕೆಗಳ ಭಾವನೆಗಳನ್ನು ಬಿತ್ತಿ, ಅವರ ನಿಮ್ಮ ಒಡನಾಟ ಮತ್ತೆ ಮೊದಲಿನಂತಾಗಿದೆ ಅನ್ನುವ ಭಾವನೆಗಳನ್ನು ಬಿತ್ತಿ, ಹಾಗೆ ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ಉತ್ತಮವಾಗಿ ನಡೀತಾ ಇದೆ ಅನ್ನುವ ಭಾವನೆಗಳನ್ನು ಅಂತರಂಗದಲ್ಲಿ ಬಿಟ್ಟುಕೊಳ್ಳಿ. ದಿನದಿಂದ ದಿನಕ್ಕೆ ನೀವು ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ ಉತ್ತಮವಾದ ಪ್ರಗತಿಯನ್ನು ಕಾಣ್ತಾ ಇದ್ದೀರಿ. ಅದರೆಡೆ ಇರತಕ್ಕಂಥ ಎಲ್ಲ ಅಡೆತಡೆಗಳೀಗ ನಿವಾರಣೆಯಾಗಿ ನಿಮ್ಮ ಬದುಕು ಸಮೃದ್ಧಗೊಂಡಿದೆ, ಸಶಕ್ತಗೊಂಡಿದೆ, ಚೈತನ್ಯವಾಗಿದೆ, ಕ್ರಿಯಾಶೀಲರಾಗಿದ್ದೀರಿ, ಸಂತೋಷವಾಗಿದ್ದೀರಿ, ನೆಮ್ಮದಿಯನ್ನು ಕಾಣ್ತಾ ಇದ್ದೀರಿ, ಆತ್ಮ ಸಂತೃಪ್ತಿಯನ್ನು ಕಾಣ್ತಾ ಇದ್ದೀರಿ, ಸಮಾಧಾನದಿಂದ ಇದ್ದೀರಿ, ಸೌಖ್ಯದಿಂದ ಇದ್ದೀರಿ, ಶಾಂತಿಯಿಂದ ಪ್ರವರ್ತಿಸ್ತಾ ಇದ್ದೀರಿ. ನಿಮ್ಮ ಬದುಕಿನಲ್ಲಿ ಎಲ್ಲವೂ ಸರಿಯಾಗಿ ನಡೀತಾ ಇದೆ. ನೀವು ಗಮ್ಯಸ್ಥಾನದ ಕಡೆ ಅನಾಯಾಸವಾಗಿ ನಡೀತಾ ಇದ್ದೀರಿ. ಧರ್ಮಾರ್ಥ ಕಾಮ ಮೋಕ್ಷಗಳ ಹಾದಿಯಲ್ಲಿ, ಪ್ರಗತಿಯಲ್ಲಿ, ಪ್ರಗತಿಯ ಪಥದಲ್ಲಿ ಇಷ್ಟಾರ್ಥಗಳನ್ನು ಪೂರೈಸಿಕೊಂಡು ಅಷ್ಟೈಶ್ವರ್ಯಗಳಿಂದ ಬದುಕ್ತಾ ಇದ್ದೀರಿ, ಕೀರ್ತಿವಂತರಾಗಿದ್ದೀರಿ, ಯಶಸ್ಸು, ಸಿರಿ ಸಂಪತ್ತುಗಳು ಸಿಕ್ಕಿದೆ, ಆಯುರಾರೋಗ್ಯಗಳು ವೃದ್ಧಿಸಿವೆ, ಆಕರ್ಷಣೀಯವಾದ ಜೀವನವನ್ನು ಮಾಡ್ತಾ ಇದ್ದೀರಿ, ಸಂತೃಪ್ತವಾದ ಜೀವನವನ್ನು ನಡೆಸ್ತಾ ಇದ್ದೀರಿ. ಈ ದೈವಿಕ ಶಕ್ತಿಯ ಕೃಪೆಯಿಂದ, ಆತ್ಮಶಕ್ತಿಯ ಕೃಪೆಯಿಂದ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಆ ಬದುಕಿನ ಎಲ್ಲ ರಂಗಗಳು ಸಶಕ್ತವಾಗಿ, ಸಮೃದ್ಧವಾಗಿ, ಪ್ರೊಟೆಕ್ಟಿವ್ ಆಗಿ ನಡೀತಾ ಇವೆ. ನಿಮ್ಮ ಬದುಕಿಗೆ ಒಂದು ಪ್ರೊಟೆಕ್ಷನ್ ಇದೆ. ಆಂಜನೇಯ ನಿಮ್ಮ ಬದುಕನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ. ನಿಮ್ಮ ಸುತ್ತಲೂ ಆಂಜನೇಯನ ಕವಚವಿದೆ. ನಿಮ್ಮ ಆರ 10 ಅಡಿಯಷ್ಟು 360 ಡಿಗ್ರಿಯಲ್ಲಿದೆ.
ನಿಮ್ಮ ಒಳಗಡೆನೂ ಬೆಳಕಿದೆ, ನಿಮ್ಮ ಸುತ್ತಲೂ ಬೆಳಕಿದೆ, ನಿಮ್ಮ ಬದುಕಲ್ಲಿ ಬೆಳಕಿದೆ. ನೀವು ಓದಲ್ಲೆಲ್ಲ ಯಶಸ್ಸು, ಕೀರ್ತಿಗಳು ನಿಮ್ಮನ್ನು ಆಕರ್ಷಿಸ್ತಾ ಇವೆ. ಎಲ್ಲರೂ ನಿಮ್ಮ ಮಾತನ್ನು ಆಲಿಸ್ತಾ ಇದ್ದಾರೆ. ಕೀರ್ತಿವಂತರಾಗಿದ್ದೀರಿ. ಎಲ್ಲರೂ ನಿಮ್ಮ ಒಡನಾಟವನ್ನು ಇಷ್ಟಪಡ್ತಾ ಇದ್ದಾರೆ. ಇಷ್ಟು ಚೈತನ್ಯವನ್ನು ನೀವು ಹರಡಿದ್ದೀರಿ, ಎಲ್ಲ ಕಡೆ ವ್ಯಾಪಿಸಿ. ಈ ಬೆಳಕಿನ ಶಕ್ತಿ, ಈ ಚಿಕಿತ್ಸಕ ಶಕ್ತಿ ನಿಮ್ಮ ಬದುಕನ್ನು ಹಸನು ಮಾಡಿದೆ. ಆ ನಂಬಿಕೆಯಿಂದ, ಆ ಕೃತಾರ್ಥ ಭಾವದಿಂದ, ಆ ವಿಶ್ವಾಸದಿಂದ ನಾನು ಹೇಳಿರುವ ಹಾಗೆ ವಿಶ್ವಶಕ್ತಿಯನ್ನು ನಿಮ್ಮೊಳಗಡೆ ಪ್ರವಹಿಸುವುದನ್ನು ನಿಲ್ಲಿಸಿ, ಎಡಹಸ್ತವನ್ನು ನಾಭಿ ಮೇಲಿಟ್ಟು ಬಲಹಸ್ತವನ್ನು ಅದರ ಮೇಲೆ ಇಟ್ಟು, ವಿಶ್ವಶಕ್ತಿ ನನ್ನೊಳಗಡೆ ಪ್ರವಹಿಸುವುದು ನಿಲ್ಲಲಿ, ನಾನು ಬೇಕೆಂದಾಗ ಬರಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಧನ್ಯೋಸ್ಮಿ ಧನ್ಯೋಸ್ಮಿ ಅಂತ ಹೇಳ್ತಾ ನಿಮ್ಮ ಆತ್ಮಕ್ಕೆ, ಪರಮಾತ್ಮ ಶಕ್ತಿಗೆ ಹಾಗೆಯೇ ಸ್ವಲ್ಪ ಕಾಲ ವಿಶ್ರಾಂತಿಯ ಭಾವದಲ್ಲಿ ಕಳೀರಿ. ಹಾಗೆಯೇ ಸ್ವಲ್ಪ ಕಾಲ ಸಂತೃಪ್ತ ಸಮಾಧಾನ, ಎಲ್ಲವೂ ಇದೆ, ಎಲ್ಲವೂ ಸರಿ ಇದೆ, ಎಲ್ಲವೂ ಸಿದ್ಧಿಸಿದೆ, ಬದುಕಿನಲ್ಲಿ ಬೇಕೆನ್ನುವುದೆಲ್ಲ ಘಟಿಸಿದೆ, ನನ್ನ ಬದುಕೀಗ ಆನಂದಮಯವಾಗಿದೆ, ಸುಖಮಯವಾಗಿದೆ, ಸಮೃದ್ಧವಾಗಿದೆ. ಇದೇ ಕೃತಾರ್ಥ ಭಾವದಲ್ಲಿ ಸ್ವಲ್ಪ ಕಾಲ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಾವೀಗ ಈ ವೃದ್ಧಿಸಿದ ಜ್ಞಾನಗುಣಗಳೊಂದಿಗೆ ಈ ಸೋಲ್ ಹೀಲಿಂಗ್ ಧ್ಯಾನ ಚಿಕಿತ್ಸೆಯಿಂದ ಹೊರಬರೋಣ. ನಾವು 1 ರಿಂದ 5 ಲೆಕ್ಕಿಸ್ತೇನೆ. ಸಂಖ್ಯೆ 5ರಲ್ಲಿ ನೀವು ಕಣ್ಣುಗಳನ್ನು ತೆರೆದು ಎಚ್ಚರದ ಜಾಗೃತ ಮನಸ್ಥಿತಿಗೆ ಆರೋಗ್ಯಪೂರ್ಣರಾಗಿ, ಚೈತನ್ಯಪೂರ್ಣರಾಗಿ, ಕ್ರಿಯಾಶೀಲರಾಗಿ ಮತ್ತೆ ವಾಪಸ್ ಬರ್ತಾ ಇದ್ದೀರಿ. ತಯಾರಾಗಿ 1, ನಿಮ್ಮ ಮೈಮನಗಳಲ್ಲಿ ಚೈತನ್ಯವಿದೆ, ಆರಾಮವಿದೆ, ಹಗುರತೆ ಇದೆ, ಆರೋಗ್ಯವಿದೆ. 2, ವಿಶ್ವಾಸಪೂರ್ಣರಾಗಿ ವಾಪಸ್ಸಾಗ್ತಾ ಇದ್ದೀರಿ. 3, ಚೈತನ್ಯಪೂರ್ಣರಾಗಿ ವಾಪಸ್ಸಾಗ್ತಾ ಇದ್ದೀರಿ. 4, ಲವಲವಿಕೆಗಳಿಂದ, ಉತ್ಸಾಹ ಉಲ್ಲಾಸಗಳ ಭಾವದಿಂದ, ಸಂತೃಪ್ತ ಸಮಾಧಾನ ಭಾವಗಳಿಂದ ಜಾಗೃತ ಮನಸ್ಥಿತಿಗೆ ವಾಪಸ್ ಬರ್ತಾ ಇದ್ದೀರಿ. 5, ಒಮ್ಮೆ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ 2 ಹಸ್ತಗಳು ಚೆನ್ನಾಗಿ ಉಜ್ಜಿ, ಪರಸ್ಪರ ಉಜ್ಜಿ, ಹಸ್ತಗಳಿಂದ ಹೊರಹೊಮ್ಮುತ್ತಿರತಕ್ಕಂಥ ಶಾಖವನ್ನು ಮುಖ ಕಣ್ಣುಗಳಿಗೆ ಉಣಬಡಿಸಿ, ಮುಖ ಕಣ್ಣುಗಳನ್ನು ನಿಧಾನವಾಗಿ ಒರೆಸಿಕೊಂಡು ಹಾಯಾಗಿ, ಪ್ರಫುಲ್ಲಿತರಾಗಿ, ಹರ್ಷಾನಂದದ ಭಾವನೆಗಳಿಂದ ಎಚ್ಚರಗೊಳ್ಳಿ. ವಿಶ್ವಶಕ್ತಿಗೆ ಮನಸ್ಸಿನಲ್ಲಿಯೇ ಧನ್ಯೋಸ್ಮಿ ಹೇಳಿ. ನಿಮ್ಮ ಅಂತರಾತ್ಮನಿಗೆ ಮನಸ್ಸಿನಲ್ಲಿಯೇ ಧನ್ಯೋಸ್ಮಿ ಹೇಳಿ. ಮಾರ್ಗದರ್ಶನ ಮಾಡಿದ ಗುರುಗಳಿಗೆ ಧನ್ಯೋಸ್ಮಿ ಹೇಳಿ. ನಿಯಮಿತವಾಗಿ ಈ ಅಭ್ಯಾಸವನ್ನು ಮಾಡುವುದನ್ನು ಮರೆಯದಿರಿ. ಕನಿಷ್ಠ 21 ದಿನಗಳ ಸಾಧನೆಯನ್ನು ಮುಂದುವರಿಸಿ. ನಿಮಗೆ ಮಂಗಳವಾಗಲಿ, ಶುಭವಾಗಲಿ. ಮೇ ಗಾಡ್ ಬ್ಲೆಸ್ ಯು ಆಲ್.